ಪ್ರೆಸೆಂಟಿವ್ ಆಗಿ ಅಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿದ್ದು ಅದೊಂದು ತುಂಬಾ ಒಳ್ಳೆ ಸಿಎಂ ಜೊತೆ ಮುಖ್ಯಮಂತ್ರಿಗಳ ಜೊತೆ ಸೊ ಆ ಫೋಟೋ ನಾನು ಸ್ಟೇಟಸ್ ಅಲ್ಲೆಲ್ಲ ಹಾಕ್ತಾಗ ಏನೇ ಸಿದ್ದರಾಮಯ್ಯ ಕೈ ಹಂಗ್ ಗಟ್ಟಿಯಾಗಿ ಹಿಡ್ಕೊಟ್ಟಿದೆ ಅಂತ ನಾನು ಹಿಡ್ಕೊಂಡಿಲ್ಲ ಅವರೇ ಹಿಡ್ಕೊಂಡಿರೋದು ಅಂತೇಳಿ ವಯಸ್ಸಾದಂತ ಕಾಲಕ್ಕೆ ನೋಡ್ಕೊಳ್ಳೋಕೆ ಯಾರು ಇರಲ್ಲ, ಅಪ್ಪ ಅಮ್ಮ ಇರಲ್ಲ, ನಮ್ಮ ಚೇಲಗಳು ಯಾರು ಇರಲ್ಲ ಅಂತ ಟೈಮಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ ಬೇಕು. ಹುಟ್ಟು ಬಟ್ಟೆಲಿ ಮನೆ ಬಿಟ್ಟು ಹೊಂಟೋಗ್ಬಿಟ್ಟಿರ್ತೀವಿ ನಾವು, ಎಲ್ಲಿಂದ ಡಾಕ್ಯುಮೆಂಟ್ಸ್ ತಗೊಂಡೋಗೋದು? ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ತಗೋಬೇಕು ಅನ್ನೋ ತಾನೇ ನಮ್ಮ ಮೈಂಡಿಗೆ ಬರುತ್ತಾ? ಮಾಸ್ ಕಾರ್ಡ್ ಆಗಲಿ ಐಡಿ ಪ್ರೂಫ್ಗಳಾಗಲಿ, ನಾವು ಬಂದಂಥ ಏಜ್ಗೆ ನಮಗೆ ಇನ್ನೂ 18 ತುಂಬಿರಲ್ಲ ಅಂದಾಗ ನಾವು ಐಡಿ ಪ್ರೂಫ್ಗಳೆಲ್ಲ ಎಲ್ಲಿಂದ ಮಾಡ್ಸೋಕ್ಕಾಗುತ್ತೆ? ಇದರಿಂದ ಕಳಿಸೋರ ಲೆಟ್ರು ನಪುಂಸಕ ಸಂಘದಿಂದ ಲೆಟ್ರು ದೃಢೀಕರವಾಗಿಲ್ಲ, ಹಾಗಾಗಿ ರಿಜೆಕ್ಟ್ ಆಗಿದೆ ಅಂತ ನನಗೆ ಒಂದು ಲೆಟ್ರ್ ಕೊಡ್ತಾರೆ ಆರ್ಗನೈಸೇಷನ್ ಅವರು. ನಾನು ಕೇಳೋ ಪ್ರಶ್ನೆ, ನಪುಂಸಕ ಅನ್ನೋ ಪದ ಏನಕ್ಕೆ? ಇಷ್ಟೆಲ್ಲ ಮಾಡಿದಾಗ ನಾನು ಓದಿರೋದು 9ನೇ ಕ್ಲಾಸ್ ಅಷ್ಟೇ, ಆದ್ರೆ ನನ್ನ ಹತ್ರ ಎಷ್ಟು ಜನ ಎಜುಕೇಶನ್ ಮಾಡಿರೋರು ಬಂದು ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ಅವ್ರಿಗೆ ನಾನು RJ ಕ್ಲಾಸ್ ಕೊಟ್ಟಿದ್ದೀನಿ, ಎಡಿಟಿಂಗ್ ಸೆಷನ್ಸ್ ತಗೊಂಡಿದ್ದೀನಿ. ಸೊ ಹೊರಗಡೆ ಹೋಗಿ ಯಾವ ರೀತಿ ರಿಪೋರ್ಟಿಂಗ್ ಮಾಡೋದ್ರ ಬಗ್ಗೆನೂ ಕೂಡ ತಗೊಂಡಿದ್ದೀನಿ. ಸಂವಾದ ಸ್ಟೂಡೆಂಟ್ಸ್ ಆಗ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್, ಮೌಂಟ್ ಕಾರ್ಮಲ್, ಕ್ರೈಸ್ಟ್ ಯೂನಿವರ್ಸಿಟಿ, ಸೆಂಟ್ ಜಾನ್ಸ್ ಪರ್ಮಿಷನ್ಸ್ ತಗೊಳ್ಳೋ ವಿಚಾರದಲ್ಲಿ ಕಿರಿಕಿರಿ ಆಗಿದೆ. ಮತ್ತೆ ಟೌನ್ಗಳ ಹತ್ರ ಫ್ಲಕಾರ್ಡ್ಸ್ ಗಳಿಗೆ ಇಟ್ಕೊಂಡು ಇದು ಮಾಡ್ಬೇಕಾದ್ರೆ ಹಿಂಗೆಲ್ಲ ಇಟ್ಕೊಳ್ಳಂಗಿಲ್ಲ, ಹಂಗೆಲ್ಲ ಮಾಡಂಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ. ಮತ್ತೆ ಇಲ್ಲೊಂದು ಫೋಟೋಸ್ ನೋಡ್ತಿದೀವಲ್ಲ, ಸಿದ್ದರಾಮಯ್ಯನ ಜೊತೆ ಇದೆ, ಇದು ಯಾವಾಗಿಂದು? ಇದು ಆಕ್ಚುಲಿ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಈಗ ಏನು ಮಾನವ ಸರಪಳಿ ಅಂತ ಒಂದು ಕಾರ್ಯಕ್ರಮ ಆಯಿತು. ಸೊ ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯದನ್ನು ರೆಪ್ರೆಸೆಂಟೇಟಿವ್ ಮಾಡ್ತಿದ್ರು, ವೇಸ್ಟ್ ಸ್ಪೀಕರು, ಪೌರ ಕಾರ್ಮಿಕರು ಅಂತ. ಸೊ ಅದೇ ರೀತಿ ನನ್ನ ಒಂದು ಸಮುದಾಯದ ಕಡೆಯಿಂದ ನಾನು ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿದ್ದು ಅದೊಂದು ತುಂಬಾ ಒಳ್ಳೆ ಸಿಎಂ ಜೊತೆ ಮುಖ್ಯಮಂತ್ರಿಗಳ ಜೊತೆ. ಸೊ ಆ ಫೋಟೋ ನಾನು ಸ್ಟೇಟಸ್ ಅಲ್ಲೆಲ್ಲ ಹಾಕ್ತಾಗ ಏನೇ ಸಿದ್ದರಾಮಯ್ಯ ಕೈ ಹಂಗ್ ಗಟ್ಟಿಯಾಗಿ ಹಿಡ್ಕೊಟ್ಟಿದೆ ಅಂತ ನಾನು ಹಿಡ್ಕೊಂಡಿಲ್ಲ, ಅವರೇ ಹಿಡ್ಕೊಂಡಿರೋದು ಅಂತೇಳಿ. ಸೊ ತುಂಬಾ ಜನ ಕಾಲ್ ಹೇಳಿದ್ರು, ತುಂಬಾ ಕಾಮಿಡಿಯಾ ಮಾಡಿದ್ರು, ತುಂಬಾ ಹೆಮ್ಮೆ ಪಟ್ರು, ಖುಷಿ ಪಟ್ರು. ಸಿಎಂ ಜೊತೆಲ್ಲ ನಿಂತ್ಕೊಂಡು ನೀನು ಸ್ಟೇಜ್ ಹಂಚ್ಕೊಂಡಿದ್ಯಮ್ಮ, ನೀನ್ ಸಾಮಾನ್ಯದೊಳೆಲ್ಲ ಬಿಡು, ನಮ್ಗೊಂದು ಫೋಟೋ ಕೊಡು, ನಿಮ್ ಜೊತೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಡು ನನ್ಗೆ ಅಂತ ಎಲ್ಲ ಇದ್ ಮಾಡೋರು. ಪ್ರೆಸೆಂಟ್ ಅಲ್ಲಿ ಇರೋಂತ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಪಕ್ಕ ನಿಂತ್ಕೊಳ್ಳೋದಿದೆಯಲ್ಲ, ಅವ್ರ ಅಪಾಯಿಂಟ್ಮೆಂಟ್ ಸಿಗೋದಕ್ಕೆ ಸುತ್ತಮುತ್ತ ಮಿನಿಸ್ಟರ್ಗಳೆಲ್ಲ ಇದ್ರು, ಅವ್ರ ಜೊತೆ ಎಲ್ಲ ನಾನು ಒಂದು ಸ್ಟೇಜ್ ಹಂಚ್ಕೊಂಡಾಗ ನಿಜಕ್ಕೂ ತುಂಬಾ ಖುಷಿ. ಆ ಫೋಟೋ ಸಾಕಷ್ಟು ವೈರಲ್ ಆಯ್ತು, ನಾನು ನೋಡ್ತಾ ಇದ್ದೆ. ಮತ್ತೆ ನಿಮ್ಮ ವಾಲ್ ಪೇಪರ್ ಅಲ್ಲೂ ಕೂಡ ಅದೇ ಫೋಟೋಸ್ ಇಟ್ಕೊಂಡಿದ್ದೀರಾ. ನಾನು ಇದು ಯಾವಾಗ ಪ್ರೋಗ್ರಾಮ್ದು ಎಲ್ಲ ಹೇಗೆ ಏನು ಅಂತ ಹೇಳ್ಬೇಕು, ಇವಾಗ ರೀಸೆಂಟ್ ಆಗಿ ಹಾಗಾದ್ರೆ ಲಾಸ್ಟ್ ತಿಂಗಳಲ್ಲಿ ಏನೋ ಅದು ಆಗಿದ್ದು, ಮಾನವ ಸರಪಳಿ ಅನ್ನೋ ಒಂದು ಪ್ರೋಗ್ರಾಮ್ ವಿಧಾನಸೌಧದ ಮುಂಭಾಗದಲ್ಲಿ ಆಗಿದ್ದು. ಸೊ ಅದ್ರಲ್ಲಿ ಅವ್ರ ಜೊತೆ ನಾನು ಸ್ಟೇಜ್ ಹಂಚ್ಕೊಂಡಿದ್ದು ನಂಗೆ ನಿಜವಾಗ್ಲೂ ತುಂಬಾ ಖುಷಿ. ನಿಮ್ಮ ಕಮ್ಯುನಿಟಿಲಿ ತುಂಬಾ ಜನ ಇದಾರೆ ಅಚೀವರ್ಸ್, ಬಟ್ ನಿಮ್ಮನ್ನೇ ಏಕೆ ಸೆಲೆಕ್ಟ್ ಮಾಡಿದ್ರು? ನನ್ನನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದ್ರೆ, ಆ ಒಂದು ಕಾರ್ಯಕ್ರಮಕ್ಕೆ ಬೇರೆಯವ್ರು ಹೋಗ್ಬೇಕಾಗಿತ್ತು. ಸೊ ಅನಿವಾರ್ಯ ಕಾರಣ ಅವ್ರ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಅವರು ಆ ಒಂದು ಕಾರ್ಯಕ್ರಮಕ್ಕೆ ನೀನು ಹೋಗಮ್ಮ, ನೀನು ಯಾಕೆಂದ್ರೆ ನಿನ್ಗೆ ಸ್ವಲ್ಪ ಅದ್ರಲ್ಲೆಲ್ಲ ಇದಿದೆ, ಸ್ವಲ್ಪ ನೀನು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನನಗ್ ಕೊಟ್ರು, ಆ ಒಂದು ಅವಕಾಶನ. ಅಂದ್ರೆ ಬಯಸದೆ ಬಂದ ಭಾಗ್ಯ. ಹೌದು. ಸೊ ನಾವು ಯಾಕೆ ಅದಾಗದೇ ಬಂದಿದ್ದ ಅವಕಾಶನ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂತೇಳಿ ತಪ್ಪೇನೇ ಇಲ್ಲ ಅಲ್ಲ ಒಂದು. ಹಾಗಾಗಿ ನಾನು ಅದನ್ನ ಅಟೆಂಡ್ ಮಾಡಿದೆ. ಇವಾಗ ಕರ್ನಾಟಕದ ಜನತೆನೇ ಗುರುತಿಸ್ತಾ ಇದೆ, ಸಿಎಂ ಪಕ್ಕ ನಿಂತ್ಕೊಳ್ಳೋದು ಯಾರಿಗುಂಟು ಯಾರಿಗಿಲ್ಲ ಹೇಳಿ ಹಿಡ್ಕೊಂಡು ಅವ್ರ ಜೊತೆ ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗೋದು ನಿಜಕ್ಕೂ ತುಂಬಾ ಖುಷಿ. ಅದನ್ನ ತುಂಬಾ ಎಲ್ಲಾ ಕಡೆ ವೈರಲ್ ಆಯ್ತು. ನೀನ್ ಬಿಡಮ್ಮ ಸಿಎಂ ಲೆವೆಲ್ಗೆ ಹೊಂಟೋದೆ ಹಂಗೆ ಅಂತ ತುಂಬಾ ಜನ ಖುಷಿ ಪಟ್ರು. ಓಕೆ, ಎಷ್ಟು ಪ್ರೋಗ್ರಾಮ್ಗಳನ್ನ ನಡೆಸ್ಕೊಟ್ಟಿದ್ದೀರಾ ಇವಾಗ? ಸೊ ಇದ್ರೊಳಗಡೆ ಸುಮಾರು ಒಂದು ಜಾಸ್ತಿ ಅಂತಾನೆ ಕೌಂಟ್ ಇಲ್ಲ, ಸುಮಾರು ಎಲ್ಲಾ ತರ ಕಾರ್ಯಕ್ರಮಗಳನ್ನು ಮಾಡಿದೀನಿ. ಕಮ್ಯುನಿಟಿ ರೇಡಿಯೋ ಅಂದ್ರೆ ಸೆಕ್ಷುವಲ್ ಮೆರಿಟಿ ಇದು ಒಂದೇ ಅಲ್ಲ, ಎನ್ವೈರನ್ಮೆಂಟ್ ಇಶ್ಯೂಸ್, ವಾಟರ್ ಇಶ್ಯೂಸ್, ಸೊ ಹೌಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಪೆನ್ಷನ್ಸ್ ಆಗಿರ್ಬೋದು, ಬೇರೆ ಬೇರೆ ಹರಾಸ್ಮೆಂಟ್ ಆಗಿರ್ಬೋದು, ಓವರ್ ಆಲ್ ಎಲ್ಲಾ ತರನು ಕೂಡ ನಾನು ಈ ಒಂದು ಜಾಗದಲ್ಲಿ ಇದರಲ್ಲಿ ಸಾಕಷ್ಟು ಹಂಚ್ಕೊಂಡಿದ್ದೀನಿ ನಾನು. ವಾವ್, ಇಲ್ಲಿ ಸಾಕಷ್ಟು ನೆನಪುಗಳಿದೆ ನಿಮ್ಗೆ ಸಮಾಜದಲ್ಲಿ. ನನ್ನ ಟರ್ನಿಂಗ್ ಪಾಯಿಂಟು, ನನ್ನ ಈ ಒಂದು ಮಟ್ಟಕ್ಕೆ ಬೆಳೆಸಿದ್ದೆಲ್ಲ ಇದೇ ಜಾಗ, ಇದೇ ರೇಡಿಯೋನೇ. ತುಂಬಾ ಜನಕ್ಕೆ ಡೌಟ್ ಇದ್ದಿದ್ದು ಕ್ಲಿಯರ್ ಆಯ್ತು ಇವಾಗ. ಪ್ರಿಯಾಂಕಾ ಅವರ ಬದುಕಿನಲ್ಲಿ RJ ಆಗಿದ್ರು, ಇವಾಗ್ಲೂ ಕೂಡ RJ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಹೌದು, ಖಂಡಿತವಾಗಿ ಇವಾಗ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮಂಗಳಮುಖಿಯರ ಪರವಾಗಿ, ಅವರ ಧ್ವನಿಯಾಗಿ, ಅವರ ಸಮುದಾಯದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಅದಕ್ಕೆ ಯಾವ ರೀತಿ ಪರಿಹಾರ ನೀಡಬೇಕು, ಅವಕ್ಕೆ ಸಮಸ್ಯೆಗಳಿಗೆ ಸರ್ಕಾರದವರು ಯಾವ ರೀತಿ ಸ್ಪಂದನೆ ಮಾಡಬೇಕು, ಮಂಗಳಮುಖಿಯರಲ್ಲಿ ಕೂಡ ಸಾಕಷ್ಟು ಸಾಧನೆ ಮಾಡಿದಂತಹ, ಬೆಳಕಿಗೆ ಬರದಂತ ಸಾಕಷ್ಟು ಪ್ರತಿಭೆಗಳಿದೆ. ಅವುಗಳನ್ನ ಈ ರೇಡಿಯೋ ಮುಖಾಂತರ ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಈ ಧ್ವನಿ ನಿರಂತರವಾಗಿರಲಿ, ಇಲ್ಲದವರ ಪರವಾಗಿ ವಾಯ್ಸ್ ಆಗಿರಿ. ನೀವು ಆಜೆ ಪ್ರಿಯಾಂಕಾ ಆಗಿ ಕೊನೆವರೆಗೂ ಇರಿ. ಸಾಕಷ್ಟು ಕಾರ್ಯಕ್ರಮಗಳನ್ನು ವಿಭಿನ್ನ ರೂಪದಲ್ಲಿ ಮಾಡಿಕೊಡಿ. ಇದೆಲ್ಲ ಸ್ಟಾರ್ಟಿಂಗು ಮಿಕ್ಸರ್ ಆಗಿರ್ಬೋದು, ಈ ರೀತಿಯಾಗಿ
ಕಲಿಯೋದಿದೆಯಲ್ಲ ಅದು ತುಂಬಾ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ. ಇದಕ್ಕೆ ಒಂದ್ ಕೆಲವೊಂದು ಕೋರ್ಸ್ಗಳಿರುತ್ತೆ. ಫಸ್ಟ್ ಮೈಕ್ ಇಟ್ಕೊಂಡ ನಾನು ಇಷ್ಟೆಲ್ಲ ಮಾಡಿದಾಗ ನಾನು ಓದಿರೋದು 9ನೇ ಕ್ಲಾಸ್ ಅಷ್ಟೇ. ಆದ್ರೆ ನನ್ನ ಹತ್ರ ಎಷ್ಟು ಜನ ಎಜುಕೇಶನ್ ಮಾಡಿರೋರು ಬಂದು ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ಅವ್ರಿಗೆ ನಾನು RJ ಕ್ಲಾಸ್ ಕೊಟ್ಟಿದ್ದೀನಿ, ಎಡಿಟಿಂಗ್ ಸೆಷನ್ಸ್ ತಗೊಂಡಿದ್ದೀನಿ. ಸೊ ಹೊರಗಡೆ ಹೋಗಿ ಯಾವ ರೀತಿ ರಿಪೋರ್ಟಿಂಗ್ ಮಾಡೋದ್ರ ಬಗ್ಗೆನೂ ಕೂಡ ತಗೊಂಡಿದ್ದೀನಿ. ಸಂವಾದ ಸ್ಟೂಡೆಂಟ್ಸ್ ಆಗ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್, ಮೌಂಟ್ ಕಾರ್ಮಲ್, ಕ್ರೈಸ್ಟ್ ಯೂನಿವರ್ಸಿಟಿ, ಸೆಂಟ್ ಜಾನ್ಸ್, ಈ ತರ ಬೇರೆ ಬೇರೆ ಕಾಲೇಜ್ ಅವರೆಲ್ಲ ಬಂದು ಇಲ್ಲಿ ಟ್ರೈನ್ ಅಪ್ ತಗೊಂಡೋಗಿದ್ದಾರೆ, ಇನ್ನು ತಗೊಳ್ತಾ ಇದ್ದಾರೆ ಇಂಟರ್ನ್ಶಿಪ್ ಬಂದು. ಹಾಗಾದ್ರೆ ಒಂದು ಇನ್ಸ್ಟಿಟ್ಯೂಟ್ ನಡೆಸಬಹುದು ಟ್ರೈನಿಂಗ್. ಅಷ್ಟು ಕಲ್ತ್ಕೊಬಿಟ್ಟಿದ್ದೀರಾ ಇವಾಗ? ಆಗ್ಲೇ ಎಲ್ಲ ಕಲ್ತಿರೋದಕ್ಕಿಂತ ನಮ್ಮ ಜೀವನದಲ್ಲಿ ಇನ್ನೂ ಕಲಿಯೋದಿದೆ. ಇನ್ನು ಜೀವನದಲ್ಲಿ ಹೋಗ್ತಾ ತುಂಬಾ ತುಂಬಾ ಇದೆ. ಎಲ್ಲ ಕಲ್ತಿದ್ದೀನಿ ಅಂತಲ್ಲ, ಅಟ್ಲೀಸ್ಟ್ ನನ್ನ ಒಂದು ಇದಕ್ಕೆ ಇಷ್ಟು ಕಲ್ತಿದ್ದೀನಿ. ಇಲ್ಲಿಗೆ ಈ ಸ್ಟುಡಿಯೋ ಟೂರ್ ಎಂಡ್ ಮಾಡ್ತಾ ಇದೀವಿ. ಸ್ಟುಡಿಯೋದಲ್ಲಿ ಒನ್ ಮ್ಯಾನ್, ಯಾಕೆಂತ ಹೇಳಿದ್ರೆ ಈ ಕಡೆ ಮಾತಾಡ್ತಾ ಇರ್ಬೇಕು, ಈ ಕಡೆ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರ್ಬೇಕು, ಇಲ್ಲಿ ಮಿಕ್ಸಿಂಗ್ ಮಾಡ್ತಾ ಇರ್ಬೇಕು, ಅದರಲ್ಲೂ ಕೂಡ ಲೈವ್ ಮಾಡ್ತೀನಿ ಅಂತ ಹೇಳಿದ್ರೆ ಮಧ್ಯದಲ್ಲಿ ಬ್ರೇಕ್ ಕೊಟ್ಟಾಗ ಹಾಡ್ ಹಾಕ್ಬೇಕು, ಜಿಂಗಲ್ ಹಾಕ್ಬೇಕು, ಒಂಥರ ಮಿಷಿನ್ ತರ ಕೆಲಸ ಮಾಡ್ಬೇಕು. ಒಂದ್ ಕಡೆನೂ ಕಾನ್ಸಂಟ್ರೇಷನ್ ಆಚೆ ಈಚೆ ಹೋಗಂಗಿಲ್ಲ. ಎಷ್ಟೋ ಜನ ಅನ್ಕೋತಾರಲ್ಲ, ಏನ್ ಮೈಕ್ ಮುಂದೆ ಬಡ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತಾ, ಮೈಕ್ ಮುಂದೆ ಮಾತಾಡ್ತೀಯ ಅಂತ. ಬಟ್ ಇಲ್ಲಿ ಬಂದು ಕುತ್ಕೊಂಡಾಗ್ಲೇ ಗೊತ್ತಾಗೋದು ಆ ಜಾಗದಲ್ಲಿ ಏನು ಇದೆ ಅಂತ. ಒಂದ್ ರೀತಿಯಾಗಿ ಹಾಟ್ ಸೀಟ್. ಹೌದು. ಒಂದು ಮಿಸ್ಟೇಕ್ ಆದ್ರೂ ಕೂಡ ನಿಮ್ಮ ಜವಾಬ್ದಾರಿಯಿಂದ ನಿಮ್ಮ ಕಂಪನಿಗೆ ಕೆಟ್ಟ ಹೆಸರು ಬರ್ಬಹುದು. ಹಾಗಾಗಿ ಎಲ್ಲಾನು ಎಷ್ಟು ಸೂಕ್ಷ್ಮವಾಗಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಮೂಡ್ ಯಾವ ರೀತಿ ಆಗಿರ್ಲಿ, ನೈಟ್ ಹೇಗಿತ್ತೋ ಏನೋ ಗೊತ್ತಿಲ್ಲ, ನಿಮ್ದು ಹ್ಯಾಪಿ ಮೂಡ್ ಇತ್ತೋ, ಸ್ಯಾಡ್ ಮೂಮೆಂಟೋ, ಅಥವಾ ಮನೇಲಿ ಯಾರು ಡೆತ್ ಆಗಿದ್ರೋ, ಅಥವಾ ಮನೇಲಿ ಏನಾದ್ರು ಫಂಕ್ಷನ್ ಇದೆಯೋ, ಏನು ಬೇಕಾಗಿಲ್ಲ. ಇಲ್ಲಿ ಪ್ರೊಫೆಷನ್ ಈಚೆ ಬಿಟ್ಬಿಟ್ಟು ಒಳಗಡೆ ನಾನು ಒಂದು RJ ಬರ್ಬೇಕು. ಸ್ಟುಡಿಯೋ ಇಂದ ಹೊರಗಡೆ ಅದೆಲ್ಲ ಫೀಲಿಂಗ್ಸ್ನೇ ಕಟ್ಟಿಡ್ಬೇಕು, ಎಮೋಷನ್ನೇ ಕಟ್ಟಿಡ್ಬೇಕು. ಇಲ್ಲಿ ಬಂದಾಗ ಲವಲೋಕಿಯಿಂದ ಮಾತಾಡ್ಕೊಂಡು ಇರ್ಬೇಕು. ಎಷ್ಟೋ ಸಂದರ್ಶನ ಮಾಡ್ಲಿಕ್ಕೆ ಗೆಸ್ಟ್ಗಳು ಬರ್ತಾರೆ, ಅವ್ರನ್ನ ವೆಲ್ಕಮ್ ಮಾಡ್ಬೇಕು. ನಿಮ್ಮಲ್ಲಿ ಸಾಕಷ್ಟು ನೋವುಗಳಿದ್ರು ಕೂಡ ಆ ದಿನ ಆ ರೀತಿ ಸಂದರ್ಭಗಳಾಗಿದ್ದು ಉಂಟಾ? ಏನಾದ್ರು ನೋವಿತ್ಕೊಂಡು ಕಾರ್ಯಕ್ರಮಗಳು ಮಾಡಿದ್ದು? ಹೌದು, ಎಷ್ಟೋ ಸತಿ ಮನೆಗಳಲ್ಲಿ ಜಗಳ ಆಡಿ ಬಂದಿರೋಂಥ ವಿಚಾರ, ನಮ್ಮ ರಿಲೇಷನ್ ಅಲ್ಲಿ ಯಾರೋ ಡೆತ್ ಆಗಿರೋಂಥ ವಿಚಾರ, ಅದೆಲ್ಲ ನಾವು ಇಲ್ಲಿ ಹೇಳ್ಕೊಳಕ್ ಆಗಲ್ಲ. ಅದನ್ನೆಲ್ಲ ನಾವು ದುಃಖನ ಅದಮಿಟ್ಕೊಂಡು, ಸೊ ಇಲ್ಲಿ ಏನಿದೆ ನಮ್ಮ ಜವಾಬ್ದಾರಿ, ನಮ್ಮದೇನಿದೆ ಅದನ್ನು ಮುಗಿಸ್ಬಿಟ್ಟು ಆ ನಂತರ ಹೋಗ್ಬೇಕು. ಸೊ ಯಾವುದೇ ಕೆಲಸ ಆಗಲಿ ನಾವು ಈಸಿ ಅಂತ ಅನ್ಕೋಬಾರ್ದು. ಪ್ರತಿಯೊಂದಕ್ಕೂ ಆ ಕೆಲಸಕ್ಕೂ ಅದರದ್ದೇ ಆದಂಥ ಮಹತ್ವ ಇರುತ್ತೆ, ಅದರದ್ದೇ ಆದಂಥ ಗೌರವ ಇರುತ್ತೆ. ಅದಕ್ಕೆ ನಾವು ಗೌರವಿಸ್ಬೇಕು, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಯಾವುದೇ ಕೆಲಸ ಆಗಲಿ, ಒಂದು ಸೆಕ್ಸ್ ವರ್ಕೂ ಕೂಡ ಈಸಿ ಅಲ್ಲ, ಅದರಲ್ಲೂ ತುಂಬ ಕಷ್ಟಗಳಿರುತ್ತೆ. ಸೊ ಹಾಗೆ ಈ ಒಂದು ಕೆಲಸನೂ ಕೂಡ ಅವತ್ತು ಅಷ್ಟು ಕಷ್ಟಪಟ್ಟು ನಾನು ಬಂದು ಪ್ರಿಯಾಂಕಾ ಆಗಿ ಬಂದವಳು ಇವತ್ತು RJ ಪ್ರಿಯಾಂಕಾ ಅನ್ನೋ ಒಂದು ಮಟ್ಟಿಗೆ ನನಗೆ ತಂದುಕೊಟ್ಟಿದೆ. ನಿಮ್ಗೆ ಆ ಥರ ಪೊಲೀಸ್ನವ್ರ ಜೊತೆ ಏನಾದರೂ ಕಿರಿಕಾಗಿದ್ದು ಏನಾದ್ರು ಇದೆಯಾ? ಕಿರಿಕಾಗಿರೋದು ಯಾವಾಗ ಅಂದರೆ, ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಪ್ರೊಟೆಸ್ಟ್ಗಳು ಮಾಡೋವಂಥ ಸಂದರ್ಭದಲ್ಲಿ ಕೆಲವೊಂದು ಪರ್ಮಿಷನ್ಸ್ ತಗೊಳ್ಳೋ ವಿಚಾರದಲ್ಲಿ ಕಿರಿಕಿರಿ ಆಗಿದೆ. ಮತ್ತು ಟೌನ್ಗಳ ಹತ್ರ ಫ್ಲಕಾರ್ಡ್ಸ್ಗಳಿಗೆ ಇಟ್ಕೊಂಡು ಇದು ಮಾಡಬೇಕಾದ್ರೆ ಹಿಂಗೆಲ್ಲ ಇಟ್ಕೊಳ್ಳೋಂಗಿಲ್ಲ, ಹಂಗೆಲ್ಲ ಮಾಡೋಂಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡಿರೋದು. ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದು ತಗೊಳ್ಳೋ ರೀತಿನೇ ಕೆಲವರು. ಪೊಲೀಸ್ ಅಂತ ಅಂದರೆ ಅವ್ರದ್ದೇ ಆದಂಥ ದೃಷ್ಟಿ, ಅವ್ರದ್ದೇ ಅಂತ ಕಾನೂನೆಲ್ಲ ಅವ್ರು ಇದು ಮಾಡ್ತಾರೆ. ಸೊ ಆ ಥರ ಕಿರಿಕುಗಳಾಗಿ ಅದನ್ನು ಹಂಗೆ ಸರಿ ಮಾಡಿಕೊಂಡು ಹಂಗೆ ಕಾಮ್ ಆಗಿ ಇದು ಮಾಡ್ಕೊಂಡಿರೋದು ಇದೆ. ಆಮೇಲೆ ಮುಂದೆ ಪೊಲೀಸವ್ರನ್ನು ಕೂಡ ಸಂದರ್ಶನ ಮಾಡಿದ್ದೀನಿ ನಾನು. ಏನೇ ಆಗಲಿ ಬಂದ್ಬಿಡ್ತೀರಲ್ವ ಫ್ಲಕಾರ್ಡ್ಸ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಅದು ಇದು ಅಂದ್ಕೊಂಡು ಅಂತಾರೆ. ಈಗ ಅಷ್ಟು ಮಟ್ಟಿಗೆ ಸ್ವಲ್ಪ ಪೊಲೀಸವ್ರಿಗೂ ಅವೇರ್ನೆಸ್ ಇದೆ. ಕೆಲವೊಂದು ವಿಚಾರದಲ್ಲಿ ಇನ್ನೂ ಕೂಡ ಇಲ್ಲ ಅಂತ ಹೇಳ್ತೀನಿ. ಕೆಲವೊಂದು ವಿಚಾರದಲ್ಲಿ ಈಗಲೂ ಕೂಡ ಗೌರ್ಮೆಂಟು ಅವ್ರಿಗಾಗಿರ್ಬೋದು, ಕೆಲವ್ರಿಗೆ ಇನ್ನೂ ಕೂಡ ಅವೇರ್ನೆಸ್ ಇಲ್ಲ. ಮೈತ್ರಿ ಪೆನ್ಷನ್ನ ನಾನು ಈಗ ಹಾಕೋಣ ಅಂತೇಳಿ ಅಪ್ಲೈ ಮಾಡಿದೆ. ಅದು ಏನೋ ಒಂದು ಕಾರಣಾಂತರದಿಂದ ರಿಜೆಕ್ಟ್ ಆಗಿದೆ ಆ ಒಂದು ಮೈತ್ರಿ ಪೆನ್ಷನ್. ಅದಕ್ಕೆ ಅವರು ಇದರಿಂದ ಕಳಿಸೋರ ಲೆಟ್ರು ನಪುಂಸಕ ಸಂಘದಿಂದ ಲೆಟ್ರು ದೃಢೀಕರವಾಗಿಲ್ಲ, ಹಾಗಾಗಿ ರಿಜೆಕ್ಟ್ ಆಗಿದೆ ಅಂತ ನನಗೆ ಒಂದು ಲೆಟ್ರ್ ಕೊಡ್ತಾರೆ ಆರ್ಗನೈಸೇಷನ್ ಅವರು. ನಾನು ಕೇಳೋ ಪ್ರಶ್ನೆ, ನಪುಂಸಕ ಅನ್ನೋ ಪದ ಏನಕ್ಕೆ? ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಪುಂಸಕ ಅಂತ? ಆ ಒಂದು ಪದನ ಅವ್ರು ಬಳಕೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಅದು ಗೌರ್ಮೆಂಟ್ ಅವರು ಕೆಲವೊಂದು ವಿಚಾರ ತಿಳ್ಕೊಂಡಿರೋರು ಹಿಂಗ್ ಮಾಡಿದ್ರೆ. ಅಲ್ಲ, ನಿಮ್ದು ಸಂಘ ಇದೆ ನಪುಂಸಕ, ಮತ್ತೆ ಯಾರು ಅಪ್ಲೋಡ್ ಮಾಡಬೇಕು? ಆ ತರ ಯಾವ ಸಂಘದಿಂದ, ಯಾವ್ದು ನಪುಂಸಕ ಸಂಘ? NGOಗಳಿದೆ, CBOಗಳಿದೆ. ಬಟ್ ಈ ನಪುಂಸಕ ಸಂಘದಿಂದ ಲೆಟರ್ ಕೊಡಿ ಅಂತ ಹಾಕಿದಾರಲ್ಲ, ಆ ಪದ ಹೇಗೆ, ಅದು ಅಲ್ಲಿದೆ, ನಮ್ಗೆ ಅವರೇ ಹೇಳ್ಬೇಕು. ಸೊ ಈ ತರ ಎಜುಕೇಟೆಡ್ ಮಾಡಿರೋರು ಈ ತರ ಪದ ಬಳಕೆ ಮಾಡೋದಾಗಿರ್ಬೋದು, ಈ ತರ ಅರ್ಥ ಮಾಡ್ಕೊಂಡ್ರೆ ಇನ್ ಸೊಸೈಟಿಗೆ ಏನ್ ತಿಳಿಯುತ್ತೆ? ಮೈತ್ರಿ ಯೋಜನೆಯಿಂದ ಏನದು ಸ್ಕೀಮ್? ಪೆನ್ಷನ್ ನಮ್ಗೆ ಕಮ್ಯುನಿಟಿ ಅವ್ರಿಗೆ ಮುಂಚೆ 600 ರೂಪಾಯಿ ಸಿಗ್ತಾ ಇತ್ತು, ಮಂತ್ಲಿ 800 ಆಯ್ತು. ಇವಾಗ 1200 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ನಾನು ಇಷ್ಟು ವರ್ಷ ತಗೊಂಡಿರ್ಲಿಲ್ಲ, ಯಾಕಂದ್ರೆ ನಾನೊಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ ಚಿಕ್ಕ ಏಜ್ ಅವ್ರಿಗೆಲ್ಲ ಕೊಟ್ಟು ಅವ್ರನ್ನ ನಾವು ಇದನ್ನ ತಗೊಂಡ್ರೆ ಏನ್ ಪ್ರಯೋಜನ? ಅದ್ರ ಬದಲು ಜಾಬ್ಗಳನ್ನ ಕೊಡಿ ಕೆಲಸ ಮಾಡ್ಲಿಕ್ಕೆ.
ಬಟ್ ನೀವು ಇದೇ ಥರನೇ ಕೊಟ್ಟು ಕೂಡಿಸ್ಕೊಂಡ್ರೆ ಯಾರು ಕೆಲಸ ಮಾಡ್ತಾರೆ? ಅದು ₹1,200 ಏನು ಜೀವನ ಮಾಡೋಕ್ಕಾಗುತ್ತೆ ನಾವು ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡಿರಲಿಲ್ಲ. ಈಗ ರೀಸೆಂಟಾಗಿ ಅಪ್ಲೈ ಮಾಡಿದಾಗ ಅದು ರಿಜೆಕ್ಟ್ ಆಗಿದೆ. ಸೊ ಅದು ನೆಕ್ಸ್ಟ್ ಪ್ರೋಸೆಸ್ ಮಾಡಿ ಆಗಲಿಲ್ಲ ಅಂದಾಗ ಕಂದಾಯ ಭವನಕ್ಕೆ ಹೋಗಿ ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಅಪ್ಲೈ ಮಾಡಬೇಕು. ಸೊ ನಾನೊಂದು ಇವಾಗ ನೆಕ್ಸ್ಟ್ 40ಕ್ಕೆ ಆಗ್ತಾ ಇದ್ದೀನಿ ಅಂತ ಹೇಳ್ದಂಗೆ ಆವಾಗ ತಗೊಳ್ಳೋಣ ಅಂತ ನನ್ನೊಂದು ಥಾಟ್ ಇತ್ತು. ಸೊ ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ತಗೋಬೇಕಂದ್ರೆ ಇಷ್ಟೊಂದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕೆಲವ್ರಿಗೆ ಗೊಂದಲಗಳು, ನಿಮ್ಮ ಸಮುದಾಯದವ್ರು ಹಿಂಗಿರ್ತಾರೆ, ಯಾವ ಥರ ಇರ್ತಾರೆ, ID ಪ್ರೂಫ್ ಡಾಕ್ಯುಮೆಂಟ್ಸ್ ತಗೊಬನ್ನಿ ಅಂತಾರೆ. ಹುಟ್ಟು ಬಟ್ಟೆಲಿ ಮನೆ ಬಿಟ್ಟು ಹೊಂಟೋಗ್ಬಿಟ್ಟಿರ್ತೀವಿ ನಾವು, ಎಲ್ಲಿಂದ ಡಾಕ್ಯುಮೆಂಟ್ಸ್ ತಗೊಂಡೋಗೋದು? ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ತಗೋಬೇಕು ಅನ್ನೋ ತಾನೇ ನಮ್ಮ ಮೈಂಡಿಗೆ ಬರುತ್ತಾ? ಮಾಸ್ ಕಾರ್ಡ್ ಆಗಲಿ ID ಪ್ರೂಫ್ಗಳಾಗಲಿ, ನಾವು ಬಂದಂಥ ಏಜ್ಗೆ ನಮಗೆ ಇನ್ನೂ 18 ತುಂಬಿರಲ್ಲ ಅಂದಾಗ ನಾವು ID ಪ್ರೂಫ್ಗಳೆಲ್ಲ ಎಲ್ಲಿಂದ ಮಾಡ್ಸೋಕ್ಕಾಗುತ್ತೆ? ಹೌದು. ನೀವೆಲ್ಲ ಹೆಂಗ್ ಮಾಡಿಸ್ಕೊಂಡಿದ್ದು? ಅದೆಲ್ಲ ಕಮ್ಯುನಿಟಿಗೆ ಬಂದು ಕಂಪ್ಲೀಟ್ ನನ್ನ ಸೆಕ್ಸುವಲ್ ಚೇಂಜ್ ಆದ್ಮೇಲೆ ID ಪ್ರೂಫ್ಗಳಂತೆಲ್ಲ ನಾನು ಮಾಡಿಸಿದ್ದು ಫೀಮೇಲ್ ಅಂತಾನೆ. ವೋಟರ್ ID, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಪ್ರತಿಯೊಂದನ್ನು ಫೀಮೇಲ್ ಅಂತಾನೆ ಮಾಡಿಸ್ಕೊಂಡಿರೋದು. ಅದು ID ಕಾರ್ಡ್ ಮಾಡ್ಕೊಡೋದಕ್ಕೆ ಎಷ್ಟು ಕಷ್ಟ ಇದೆ ಅಲ್ಲ ನಿಮ್ಗೆಲ್ಲ ಸಿಗ್ಬೇಕಂತ ಹೇಳಿದ್ರೆ. ಅದಕ್ಕೂ ಹೋರಾಟ ಮಾಡ್ಕೊಂಡೇ ಅಲ್ವಾ ನಾವು ಪ್ರತಿಯೊಂದು ಹಕ್ಕುಗಳನ್ನು ನಾವು ಪಡ್ಕೊಂಡಿದ್ದು. ಆಗಿನ ಜನರೇಷನ್ ಬರೀ ನಮ್ದು ಹೋರಾಟದ ಬದುಕೆ ಆಗೋಗೈತೆ. ಪ್ರತಿಯೊಂದು ಸಾಮಾನ್ಯ ಜನರಂತೆ ಪಡ್ಕೊಳ್ಳೋದಕ್ಕೆ ಇಷ್ಟು ವರ್ಷ ತಗೊಳ್ತು. ಇನ್ನೂ ಕೂಡ ಕೆಲವೊಂದು ವಿಚಾರದಲ್ಲಿ ಪಡ್ಕೊಳ್ಳೋಕ್ಕೆ ಹೋರಾಟ ಮಾಡ್ತಾನೆ ಇದೀವಿ ಸತತವಾಗಿ. ಸೊ ಹಿಂಗೆ ನಮ್ದು ಹೋರಾಟದ ಬದುಕಾಗ್ಬಿಟ್ಟಿದೆ. ಇನ್ನು ಏನು ಡಿಮ್ಯಾಂಡ್ ಇದೆ ನಿಮ್ದು? ನಮ್ಮದು ಡಿಮ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರಕ್ಕೆ ನಾವು ಏನು ಕೇಳ್ಕೊಳ್ತೀವಿ ಅಂತ ಅಂದರೆ, ನಮ್ಮನ್ನು ಒಂದು ಮಾನವೀಯತೆ, ಒಂದು ಮನುಷ್ಯರ ಥರ ನೋಡಿ, ಮೂಲಭೂತ ಸೌಕರ್ಯಗಳು ನಮಗೂ ಸಹ ಕೊಡಿ, ಕೆಲಸ ಕೊಡಿ. ನಮ್ಮ ಸಮುದಾಯದವ್ರಿಗೆ ಆಸ್ಪತ್ರೆಗಳಿಗೆ ಕೆಲವೊಂದು ಹೆಲ್ತ್ ಇಶ್ಯೂ ಆದಾಗ ಅದಕ್ಕೆ ಅವಕಾಶ ಮಾಡಿಕೊಡಿ, ಜಾಬ್ಗಳನ್ನ ಕೊಡಿ, ಓಲ್ಡ್ ಏಜ್ ಹೋಮ್ಗಳನ್ನ ಮಾಡಿಕೊಡಿ. ವಯಸ್ಸಾದಂಥ ಕಾಲಕ್ಕೆ ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ, ಅಪ್ಪ ಅಮ್ಮ ಇರಲ್ಲ, ನಮ್ಮ ಚೇಲಗಳು ಯಾರೂ ಇರಲ್ಲ. ಅಂಥ ಟೈಮಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ ಬೇಕು. ಸೊ ಅದನ್ನು ಮಾಡಿಕೊಡಿ, ಇಷ್ಟೇ ಕೇಳ್ಕೊಳ್ತೀವಿ. ಓಕೆ, ನಿಮ್ಮ ಬೇಡಿಕೆಗಳು ಇಷ್ಟಿದೆ ಸದ್ಯಕ್ಕೆ. ಸೊಸೈಟಿಗೆ ಏನು ಕೇಳ್ಕೊತೀನಿ ಅಂದರೆ, ನಮ್ಮನ್ನು ಒಂದು ಮನುಷ್ಯರು ಈ ಸಮಾಜದಲ್ಲಿ ನಮಗೂ ಕೂಡ ಬಾಳೋದಕ್ಕೆ, ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಜೊತೆಲಿ ನಮ್ಮನ್ನು ಸಪ್ರೇಟಾಗಿ ಮೂಲೆ ಗುಂಪು ಮಾಡಬೇಡಿ, ನಮ್ಮನ್ನು ಇದಕ್ಕೆ ಸೇರಿಸ್ಬೇಡಿ, ಅದಕ್ಕೆ ಸೇರಿಸ್ಬೇಡಿ ಅಂತ ಹೇಳಬೇಡಿ. ಮೂಲಭೂತ ಸೌಕರ್ಯ ಅಂದರೆ ಕಾಮನ್ ಪೀಪಲ್ಗಳಿಗೆ ಏನು ಈ ಸೊಸೈಟಿಯಲ್ಲಿ ಅರ್ಹತೆ, ಬದುಕೋದಕ್ಕೆ ಏನೇನಿದೆ ಅದು ನಮಗೂ ಕೂಡ ನಾವು ಕೇಳ್ತೀವಿ ಅಷ್ಟೇ ಹೊತ್ತು ಬೇರೇನೂ ಕೇಳಲ್ಲ. ನಾವು ಎಲ್ಲ ಥರದ ರೈಟ್ಸು ನಮಗೂ ಕೊಟ್ಟರೆ ನಾವು ಕೂಡ ಈ ಸೊಸೈಟಿಲಿ ಜೀವನ ಮಾಡ್ಕೊಂಡೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಹೇಗಿತ್ತು ನಮ್ಮ ಸಂದರ್ಶನ? 2 ದಿನ ಮಾಡಿ ಸಂದರ್ಶನ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಕೆಲವೊಂದು ಎಷ್ಟೋ ಪ್ರೀವಿಯಸ್ಗೆ ಹೋಗ್ಬಿಟ್ವಿ, ಹಳೆ ಇದಕ್ಕೆ ಹೋದ್ವಿ, ಮತ್ತೆ ಬಂದ್ವಿ, ಮತ್ತೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾಯಿದೆ ಏರುಪೇರುಗಳ ಬಗ್ಗೆ ಮಾತನಾಡಿದ್ವಿ. ಈ 2 ದಿವಸ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಥ್ಯಾಂಕ್ ಯು ಪ್ರಿಯಾಂಕಾ. ಥ್ಯಾಂಕ್ ಯು ನಂದಿನಿಯವ್ರು. ನಿಮ್ಗೆ ಹೇಳಬೇಕು, ಎಲ್ಲೋ ಇದ್ದಂಥ ಕೆಲವು ಕಮ್ಯುನಿಟಿಗಳನ್ನ ನಿಮ್ಮ ಒಂದು ಡಿಜಿಟಲ್ ಮಾಧ್ಯಮದ ಮುಖಾಂತರ ಬೆಳಕಕ್ಕೆ ತರ್ತಾ ಇದ್ದೀರಾ. ಎಷ್ಟೋ ಎಲೆಮರೆಕಾಯಿ ಆಗಿರುವಂಥವನ್ನೆಲ್ಲ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ, ತಿಳಿಸ್ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಸೊ ನಿಜಕ್ಕೂ ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಪ್ರಯತ್ನ, ಒಳ್ಳೆ ಸಂದರ್ಶನ, ಒಳ್ಳೆ ಇದು ಅಂತಲೇ ಹೇಳ್ಬೋದು. ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ನೀವು ನನ್ನನ್ನು ಐಡೆಂಟಿಫೈ ಮಾಡಿ, ಸೊ ನಮ್ಮ ಮಧ್ಯದಲ್ಲಿ ಇಂಥವ್ರು ಒಬ್ಬರು ಇದ್ದಾರೆ, ಟ್ರಾನ್ಸ್ಜೆಂಡರಲ್ಲಿ RJ ಆಗಿ ಒಬ್ಬರು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತೇಳಿ ಗುರುತಿಸಿ, ಸೊ ನೀವು ಕೂಡ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೂ ಕೂಡ ನಮ್ಮ ಒಂದು ಎಲ್ಲ ಸಮುದಾಯದ ಪರವಾಗಿ, ನಮ್ಮ ರೇಡಿಯೋ ಆಕ್ಟಿವ್ ಸಿಬ್ಬಂದಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.